ರಾಗಿ ಖರೀದಿ ಕೇಂದ್ರದಲ್ಲಿ 1 ಲಾರಿ ಲೋಡ್ ರಾಗಿ ಖರೀದಿ ಮಾಡಿ ರೈತರಿಂದ ಹೆಬ್ಬೆಟ್ಟು ಪಡೆಯದೆ ಚನ್ನರಾಯಪಟ್ಟಣ ತಾಲೂಕು ಬೂಕನ್ನ ಬೆಟ್ಟದ ರಾಗಿ ಖರೀದಿ ಕೇಂದ್ರದ ವ್ಯವಸ್ಥಾಪಕ ಮಂಜುನಾಥ್ ರೈತರಿಗೆ ದ್ರೋಹ ಮಾಡುತ್ತಿರುವುದನ್ನು ವಿರೋಧಿಸಿ ರೈತರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಲಾರಿ ತಡೆದು ಪ್ರತಿಭಟಿಸಿದರು. 7 ಮಂದಿ ರೈತರಿಂದ ಸುಮಾರು 200 ಕ್ವಿಂಟಾಲ್ ರಾಗಿಯನ್ನು ಮೇ 20ರ ರಾತ್ರಿ ಖರೀದಿಸಿ ಸ್ವೀಕೃತಿ ಪತ್ರವನ್ನು ರೈತರಿಗೆ ನೀಡಿದ್ದಾರೆ. ಮೇ 21ರ ಸಂಜೆಯಾದರೂ ರೈತರಿಂದ ಹೆಬ್ಬೆಟ್ಟು ಪಡೆದಿಲ್ಲ. ರೈತರ ಖಾತೆಗೆ ರಾಗಿ ಹಣ ಜಮೆಯಾಗಬೇಕೆಂದರೆ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲು ರೈತರಿಂದ ಹೆಬ್ಬೆಟ್ಟು ಪಡೆಯಬೇಕು. ಇದನ್ನು ಆಹಾರ ಇಲಾಖೆಯ ಅಧಿಕಾರಿಗಳು ಪಡೆದಿಲ್ಲ. ಲಾರಿಗೆ ರಾಗಿ ಲೋಡ್ ಮಾಡಿದ್ದಾರೆ. ಇದನ್ನು ಪ್ರಶ್ನಿಸಿದರೆ ವ್ಯವಸ್ಥಾಪಕ ಮಂಜುನಾಥ್ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದು ಲಾರಿ ಮೇಲಿದ್ದ ರಾಗಿಯನ್ನು ಕೆಳಗೆ ಕಿತ್ತು ಹಾಕುತ್ತೇನೆ ಎಂದು ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಧರಣಿ ನಿರತರು ಆರೋಪಿಸಿದ್ದಾರೆ. ರೈತ ಸಂಘದ ಹಿರಿಸಾವೆ ಹೋಬಳಿ ಅಧ್ಯಕ್ಷ ನಿಂಗೇಗೌಡ, ಕಾರ್ಯದರ್ಶಿ ಶೇಖರ್ ಕಾಂಚಿ, ಶ್ರೀಕಂಠೇಗೌಡ, ಮುಖಂಡರಾದ ಪ್ರಕಾಶ್ ಗೌಡ, ಭಾಸ್ಕರ್, ರಂಗಸ್ವಾಮಿ, ನವೀನ್, ಸಿ ರಂಗಸ್ವಾಮಿ ಹಾಗೂ ರೈತರು ಇದೇ ವೇಳೆ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಅನ್ಯಾಯ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಹಿರಿಸಾ ಹೋಬಳಿ ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಒಂದು ಬೂಕಮಠ ಗ್ರಾಮದಲ್ಲಿ ಒಂದು ರಾಗಿ ಖರೀದಿ ಕೇಂದ್ರ ಏನು ಓಪನ್ ಆಗಿದೆ. ಆ ಖರೀದಿ ಕೇಂದ್ರದಲ್ಲಿ ಕೊನೆಯ ದಿವಸದಲ್ಲಿ ರೈತರ ರಾಗಿಯನ್ನ ಖರೀದಿ ಮಾಡಿ ಅದು FID ಒಂದು ಇದಕ್ಕೂ ಕೂಡ ಮಾತಾಡಿ ಆ ಸೀಲು ಸೈನ್ ಹಾಕಿ ರಾಗಿ ಖರೀದಿ ಮಾಡಿದೀವಿ ಅಂತ ಹೇಳಿ ಸೀಲು ಸೈನ್ ಹಾಕೊಂಡು ರೆಕಾರ್ಡಿಗೆ ಹಾಕೊಟ್ಟಿದ್ರು ಕೂಡ ಹೆಬ್ಬೆಟ್ಟನ್ನ ತಂದು ಕೊಡಿಸ್ಲಿಕ್ಕೆ ಆ ಸಂಬಂಧಪಟ್ಟ ಮ್ಯಾನೇಜರ್ ಸಾಹೇಬರು ತಡಿಕ್ ಬರ್ದಲೆ ನಾವು ನಿಮ್ಮ ರಾಗಿಯನ್ನು ವಾಪಸ್ ತಗೊಳ್ಳಿ, ನಾವು ರಾಗಿ ಖರೀದಿ ಮಾಡಲ್ಲ ಅಂತ ಹೇಳಿ ಲಾರಿಗೆ ಲೋಡ್ ಮಾಡಿದಂತ ನಂತರದಲ್ಲಿ ಇವರು ಬೇಕು ಅಂತ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸ್ತೀವಿ, ಇದನ್ನ ಹೋರಾಟ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿ ಮ್ಯಾನೇಜರ್ ಸ್ಥಳಕ್ಕೆ ಬಂದು ರೈತರಿಗೆ ಅವ್ರು ಏನು ಹೆಬ್ಬೆಟ್ಟನ್ನ ಕೊಡಿಸ್ಬೇಕು ಅದನ್ನು ಕೊಡಿಸಿ ಅವರ ಅಕೌಂಟ್ಗೆ ಹಣ ಬರುವಂತೆ ಮಾಡಬೇಕು ಅಂತ ಕೇಳ್ಕೊಂಡು ಸರ್ ರಾಗಿ ತರಬೇಕಾದ್ರೆ ಬೇರೆಯವರು ಇದ್ರು, ಮ್ಯಾನೇಜರು ಇದ್ದು ರಾಗಿ ತಗೊಂಡು ಮ್ಯಾನೇಜರು ರಾಗಿ ಎಲ್ಲಾನು ತೂಕ ಹಾಕೊಂಡ್ರು. ತೂಕ ಹಾಕೊಂಡು ಹೆಬ್ಬೆಟ್ಟು ಕೊಡಿ ಅಂತ ಕೇಳಿದಕ್ಕೆ ರಾತ್ರಿ 8 ಗಂಟೆ ಮೇಲೆ ಹೆಬ್ಬೆಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ 8 ಗಂಟೆ ಮೇಲೆ ಹೆಬ್ಬೆಟ್ಟು ಕೊಟ್ಟಿಲ್ಲ. ನಮ್ಮ ರಿಸಿಪ್ಟ್ ಇಸ್ಕೊಂಡು ಸೀಲು ಸೈನ್ ಹಾಕೊಂಡು ನಮ್ಮ ರಾಗಿಯನ್ನ ಅನ್ಲೋಡ್ ಮಾಡ್ಕೊಂಡು ಮತ್ತೆ ಅವರ ಚೀಲಕ್ಕೆ ತುಂಬಿಕೊಂಡು ಮತ್ತೆ ಅವ್ರ ಗಾಡಿ ಲೋಡ್ ಮಾಡಿ ನಿಲ್ಸಿದ್ದಾರೆ. ಲಾರಿಯನ್ನ ಲೋಡ್ ಮಾಡಿ ನಿಲ್ಸಿ ನಮಗೆ ಹೆಬ್ಬೆಟ್ಟು ಕೊಡಪ್ಪ ಅಂತ ಕೇಳಿದ್ರೆ ಸಿಸ್ಟಮ್ ಎಲ್ಲ ಆಫ್ ಮಾಡಿದರೆ ಹೆಬ್ಬೆಟ್ಟು ಕೊಡಪ್ಪ ನಿಮ್ಮ ರಾಗಿ ನೀವು ಕಿತ್ತಾಕಿ ಅಂತ ಹೇಳ್ತಾ ಇದ್ದಾರೆ. ಅಂತ ಈ ಮ್ಯಾನೇಜರ್ ಹೇಳ್ಬೇಕಾರೆ ನಿಮ್ಮ ರಾಗಿ ಖರೀದಿ ಕೇಂದ್ರದ ಡೇಟ್ ಇವತ್ತಿಗೆ ಮುಗಿದ ಡೇಟ್ ಹಾಕ್ಬೇಕಾಯ್ತು ನಮಗೆ. ನೀವು ನೋಟಿಸ್ ಬೋರ್ಡ್ ಹಾಕಿದ್ರೆ ರಾಗಿ ಯಾರು ತರ್ತಿತ್ತಿಲ್ಲ. ಬಂದಿರೋ ರೈತರು ನೋಡಿದ್ರೆ 6-7 ಜನ ರೈತರು ತಂದಿದ್ದಾರೆ, ಲೇಡೀಸ್ಗಳು ಸೇರಿ ಅವ್ರು ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ಮ್ಯಾನೇಜರ್ ನೋಡಿದ್ರೆ ಫೋನ್ ಎತ್ತಲ್ಲ. ಇದೇ ತಕ್ಕಂತ ಅಧಿಕಾರಿ ತಹಸೀಲ್ದಾರಿಗೆ ಫೋನ್ ಮಾಡಿದ್ರೆ ತಹಸೀಲ್ದಾರ್ ರಿಸೀವ್ ಮಾಡ್ತಾ ಇಲ್ಲ. ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳು ಮಾಡಿಬಿಟ್ಟು ನಮಗೆ ಜವಾಬ್ದಾರಿ ತಗೊಂಡು ನೋಡಿ ಈ ಫೋಟೋ ಸಮೇತ ರೈತ ನ್ಯಾಯ ಕೊಡಿಸ್ಬೇಕು. ಮತ್ತೆ ಇವ್ರು 6-7 ಜನನೇ ಇರೋದು, ಎಷ್ಟು ಜನ ಇಲ್ಲ, 6 ಜನ ರೈತರಿಗೆ ಇವ್ರಿಗೆ ಹೆಬ್ಬೆಟ್ಟು ಕೊಟ್ಟು ಅವ್ರಿಗೆ ದುಡ್ಡು ಬರಂಗ್ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ರಾಗಿಯನ್ನು ನಾವು ಬಿಡಲ್ಲ. ಖರೀದಿ ಕೇಂದ್ರಕ್ಕೆ ರಾಗಿ ಖರೀದಿ ಕೇಂದ್ರ ರಾಗಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾತಾಡಬೇಕು. ಇಲ್ಲ ಅಂತ ಅಂದ್ರೆ ನಾವು ರಾಗಿ ಖರೀದಿ ಕೇಂದ್ರದಲ್ಲಿ ಲಾರಿ ಬಿಡಲ್ಲ. ಆ ರೈತರಿಗೆ ಏನು ನಷ್ಟ ಆಗಿದೆ 7 ಜನ ರೈತರಿಗೂ ಅವರಿಗೆ ಹಣವನ್ನು ತುಂಬಿಕೊಡ್ಲಿ. ಅವ್ರು ರಾಗಿ ತಗೊಂಡಾರ ಹೋಲಿ ಇಲ್ಲ ಬಿಟ್ಟಾರ ಹೋಲಿ. ಈಗಾದ್ರೆ ರಾಗಿಯನ್ನು ಕಿತ್ತಾಕಿ ನಿಮ್ ರಾಗಿ ಅಂತ ಅಂದ್ಬಿಟ್ರೆ ಚೀಲಕ್ಕೆ ಮಾಡಿಸ್ಕೊಂಡಿದ್ದೀರಾ, ತೂಕ ಹಾಕೊಂಡಿದ್ದೀರಾ, ಸೀಲು ಸೈನ್ ಹಾಕಿ ಎಲ್ಲಾನು ಕೊಟ್ಟಿದ್ದೀರಾ. ನಮಗೆ ಹೆಬ್ಬೆಟ್ಟು ಕೊಡಿ ದುಡ್ಡಿಗೆ ಅದಕ್ಕೆ ಸಿಸ್ಟಮ್ ನಿಜ ಅಂತ ಯಾವ್ದು ತಪ್ಪು ಬೇಡ್ತಾ ಇದ್ರಿ ನೀವು. ಮ್ಯಾನೇಜರ್ ಮಂಜುನಾಥ್ ತಪ್ಪು ಬೇಡ್ತಾ ಇದ್ದಾನೆ. ಅವ್ರಿಗೆ ಗೊತ್ತಾ ಇಲ್ಲ, ಸ್ವಿಚ್ ಆಫ್ ಮಾಡ್ಕಿತಾವನೆ. ಯಾಕೆ ಗೊತ್ತಾ ಇಲ್ಲ? ಸಂಬಂಧ ಅಧಿಕಾರಿಗಳಿಗೆ ಬರಬೇಕು, ಬಂದು ಆ 7 ಜನಕ್ಕೂ ನ್ಯಾಯ ಕೊಡಬೇಕು. ರೈತರು ರಾಗಿ ಅವ್ರಿಗೆ ಖರೀದಿ ಮಾಡಿದ್ರೆ ಆಗಿಲ್ಲ. ಈ ರಾಗಿಯನ್ನ ಖರೀದಿ ಮಾಡಿ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅವ್ರಿಗೆ ಅಮೌಂಟ್ ಹಾಕ್ಸ್ಬೇಕು. ರಾಗಿ ತಗೊಂಡೋಗ್ತಾನೆ ಬಿಟ್ಟನೋ ಅವ್ರಿಗೆ ಸೇರಿದ್ದು ಅವ್ರು ತೂಕ ಹಾಕಿ ಅವ್ರು ಲಾರಿ ಲೋಡ್ ಮಾಡ್ಕೊಂಡ್ರೆ ಅವ್ರು ತಗೊಂಡಾರವ್ರೆ ಬಿಟ್ಟಾರ ಚಿನ್ನಾಡ್ಕೊಳ್ಳಿ. ಅದಕ್ಕೂ ನಮಗೂ ಸಂಬಂಧ ಸರ್ಕಾರಕ್ಕೂ ಒಂದು ಸಂಬಂಧಪಟ್ಟಿದ್ದು. ಆ ರಾಗಿ ಖರೀದಿಗೆ ತಗೊಂಡು 7 ಜನಕ್ಕೆ ನ್ಯಾಯ ಕೊಡ್ಸಕಂటే ಬಿಲ್ಗೆ ಹೆಬ್ಬೆಟ್ಟು ಕೊಡ್ಸಕಂటే ನಾವು ಹೋರಾಟ ಬಿಡೋದಿಲ್ಲ. ಇದು ಲಾಸ್ಟ್ ಎಲ್ಲ ಇನ್ನು ಮುಂದುವರಿತಾ ಇರ್ತದೆ. ಅವ್ರು ಎಷ್ಟು ಲೇಟ್ ಮಾಡ್ತಾರೆ ಅಷ್ಟು ಮುಂದುವರಿತಾ ಇರ್ತದೆ. ತಾವು ಎಚ್ಚರಿಕೆಯಿಂದ ಇದು ಮಾಡಬೇಕು. ರಾಗಿ ತಗೊಂಡ್ರೆ ಹೆಬ್ಬೆಟ್ಟು ಕೊಡ್ತಾರೆ. ರಾಗಿ ತಗೊಂಡ್ರೆ ಅನ್ಯಾಯ ಮಾಡುವಂತ ಅಧಿಕಾರಿಗಳಿಗೆ, ರೈತರಿಗೆ ಅನ್ಯಾಯ ಮಾಡುವಂತ
ಅಧಿಕಾರಿಗಳಿಗೆ